ಈಗಾಗಲೇ ನಮ್ಮ ಜೊತೆ ಮಾತಾಡಲಿಕ್ಕೆ ದೇವೇಗೌಡರ ಸೊಸೆ ಇದ್ದಾರೆ ಅನಿತಾ ಅವರು, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ದೇವೇಗೌಡರ ಕುಟುಂಬದ ಶಕ್ತಿ ಒಂದು ದೊಡ್ಡ ಕೊಂಡಿ ಮನೆಗೆ ಕಳಚಿದೆ, ಇವತ್ತು ಇಲ್ಲ ನಿಮ್ಮೊಂದಿಗೆ. ಹೌದು, ಅವರು ನಮಗೆ ಶಕ್ತಿ ಅಂತಲೇ ಹೇಳ್ಬೋದು. ಅಮ್ಮ ನಮಗೆ ಎಲ್ಲ ವಿಷಯದಲ್ಲೂ ಅವರು ಮಾರ್ಗದರ್ಶನ ನೀಡ್ತಾಯಿದ್ರು. ಇವತ್ತು ಅವರು ಇಲ್ಲ ಅಂದರೆ ನಮಗೆ ಆ ವಿಷಯ ಅರಗಿಸ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ. ಅವರು ಇನ್ನೂ ಹಲವಾರು ವರ್ಷ ನಮ್ಮ ಜೊತೆಯಲ್ಲಿ ಇರ್ತಾರೆ ಅಂತೇಳಿ ನಂಬಿದ್ವಿ. ಅದು ಕೋವಿಡ್ ಟೈಮಲ್ಲಿ ಸ್ವಲ್ಪ ಅವ್ರಿಗೆ ಡೀಪಾಗಿ ಆಗಿತ್ತು. ಒಂದು 3 ಸಲ ಕೋವಿಡ್ ಎಫೆಕ್ಟ್ ಆಗಿತ್ತು. ಹಾಗಾಗಿ ಲಂಗ್ಸ್ ಎಲ್ಲ ಸ್ವಲ್ಪ ವೀಕ್ ಆಗಿದೆ ಅಂತ ಹೇಳಿದ್ರು. ಆ ಕಾರಣದಿಂದ ಅವ್ರಿಗೆ ಸ್ವಲ್ಪ 1.5 ವರ್ಷದಿಂದ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಆಗಿತ್ತು. ನಿಮ್ಮ ಮನೆಯವ್ರು ಬಂದರೆ ಕುಮಾರಸ್ವಾಮಿ ಅವ್ರ ಬಗ್ಗೆ ವಿಶೇಷವಾದ ಪ್ರೀತಿ, ಕುಮಾರ ಅಂತ ಯಾವಾಗಲೂ ಹೋದಾಗೆಲ್ಲ ಗಂಟೆಗಟ್ಟಲೆ ಮಾತಾಡುವಂಥದ್ದು, ಅದ್ರ ಬಗ್ಗೆ ಹೇಳೋದಾದರೆ? ಹೌದು, ಕುಮಾರಸ್ವಾಮಿ ಅವ್ರ ಬಗ್ಗೆ ಅವ್ರಿಗೆ ವಿಶೇಷವಾದ ಪ್ರೀತಿ ಇತ್ತು. ಕುಮಾರಸ್ವಾಮಿ ಅವ್ರಿಗೂ ಅಷ್ಟೇ, ಅವರು ತಾಯಿಯವ್ರ ಜೊತೇಲಿ ಒಡನಾಟ ಭಾಳ ಇತ್ತು ಅವ್ರಿಗೆ. ಅವ್ರ ಜೊತೇಲಿ ಕುಳಿತುಕೊಂಡು ಅರ್ಧ ಗಂಟೆ 1 ಅವರ್ ಕೂತ್ಕೊಂಡು ಮಾತಾಡೋವಂಥದ್ದು, ಅವ್ರ ಹತ್ರ ತಮಾಷೆಯಾಗಿ ಮಾತಾಡೋವಂಥದ್ದು ಎಲ್ಲ ಪಾಪ ಭಾಳ ಮಿಸ್ ಮಾಡ್ಕೋತಾರೆ ಕುಮಾರಸ್ವಾಮಿಯವರು. ನಾನು ಅಷ್ಟೇ, ಹಬ್ಬಗಳನ್ನು ಯಾವ ರೀತಿ ಏನು ಮಾಡಬೇಕು ಏನು ಅಂಥೇಳಿ ಭಾಳ ಎಲ್ಲ ತಿಳಿಸ್ತಾಯಿದ್ರು ನನಗೆ. ಕೃಷ್ಣನ ಹಬ್ಬ ಮಾಡಬೇಕು, ಕೃಷ್ಣನಿಗೆ ಈ ಥರ ಉಂಡೆ ಎಲ್ಲ ಮಾಡಿಡಬೇಕು, ಪ್ರತಿಯೊಂದೂ ಹೇಳಿ ನನ್ನ ಕೈಲಿ ಮಾಡಿಸ್ತಾಯಿದ್ರು ಪೂಜೆ. ಅವರಿಂದ ಸಂದರ್ಭದಲ್ಲಿ ಯಾವ ರೀತಿ ಅಂದರೆ ಮಗಳ ಥರ ಅಂತಿದ್ರ, ಸೊಸೆ ಥರ ನೋಡ್ಕೊತಿದ್ರ, ಅದ್ರ ಬಗ್ಗೆ ಹೇಳೋದಾದ್ರೆ? ನಾನು ಮದುವೆ ಆದಾಗ ನಾನು ಇನ್ನೂ ಓದ್ತಾ ಇದ್ದೆ, ನನಗೇನು ಅಷ್ಟು ತಿಳುವಳಿಕೆ ಇರಲಿಲ್ಲ ಆಗ. ಜೊತೆಗೆ ಇವರಷ್ಟು ಸಂಪ್ರದಾಯಸ್ಥರು ಏನು ನಾವು ಆಗಿರಲಿಲ್ಲ. ನಾನು ಬೆಂಗಳೂರಲ್ಲೇ ಹುಟ್ಟಿ ಬೆಳೆದು, ಆದರೂ ಅವರ ಒಂದು ಇದರಲ್ಲಿ ಎಲ್ಲ ರೀತಿಯ ಇದರನ್ನು ನಮ್ಮ ಸಂಪ್ರದಾಯದ ಇದೆಲ್ಲವನ್ನು ಕಲಿತೆ ನಾನು ಅವ್ರ ಹತ್ರ. ನಿನ್ನೆವರೆಗೂ ಕೂಡ ಅಸಂಖ್ಯಾತ ಸಂಖ್ಯೆಯಲ್ಲಿ ಅವ್ರ ಅಂತಿಮ ದರ್ಶನವನ್ನು ಪಡೆದಿದ್ರು. ಯಾವತ್ತೂ ಕೂಡ ಅವರು ಮಾಜಿ ಪ್ರಧಾನಿಯವರ ಹೆಂಡತಿ, ಮುಖ್ಯಮಂತ್ರಿ ನನ್ನ ಮಗ, ಮುಖ್ಯಮಂತ್ರಿ ನಮ್ಮ ಮನೆಯವರು ಎಂದೂ ಕೂಡ ಅವ್ರು ಹೇಳಿಕೊಂಡವರಲ್ಲ. ಇವತ್ತು ಈ ರೀತಿ ಒಂದು ಜನಸ್ಪಂದನೆ ಸಿಕ್ಕಿದ್ದು ನೋಡಿದ್ರೆ ಏನು ಹೇಳ್ತೀರಿ? ಒಂದು ಕಡೆ ಭಾಳ ಹೆಮ್ಮೆ ಅನಿಸುತ್ತೆ. ನಮ್ಮ ಅತ್ತೆಯವರು ಎಷ್ಟು ಜನರ ಮನಸ್ಸು ಗೆದ್ದಿದ್ರು, ಎಷ್ಟು ಒಂದು ಭಾಳ ಸಿಂಪಲ್ಲಾಗಿ ಜೀವನ ಮಾಡ್ತಾಯಿದ್ರು ಅವರು. ಒಂದು ರೀತಿ ಯಾವುದಕ್ಕೂ ಅತಿಯಾಗಿ ಆಸೆ ಪಡ್ತಿರಲಿಲ್ಲ, ಭಾಳ ಸಿಂಪಲ್ಲಾಗಿ ಒಂದು. ಜೊತೆಗೆ ನಮ್ಮ ಮಾವನವ್ರಿಗೂ ಅವರು ರಾಜಕೀಯವಾಗಿ ಮುಂದೆ ಬರಬೇಕಾದ್ರೆ ಇವ್ರ ಶ್ರಮನೂ ಭಾಳ ಇದೆ. ಅಷ್ಟೇ ಇವ್ರಿಗೆ ಯಾವುದೇ ರೀತಿ ಒಂದು ಒತ್ತಡಗಳನ್ನು ಹಾಕದೆ, ನಮ್ಮ ಮಾವನವ್ರಿಗೆ ಏನನ್ನೂ ಅಪೇಕ್ಷೆ ಪಡೆದೆ ಅವರಿಂದ ಅವ್ರ ಜೊತೆಯಲ್ಲಿ ಭಾಳ ಚೆನ್ನಾಗಿ ಸಹಕಾರ ಕೊಟ್ಕೊಂಡು ಇದ್ದರು. ಅಷ್ಟು ನಡೀತಾ ಇದೆ. ಆ ಥರದ ಜೋಡಿ ಇದ್ದರೆ ಇರಬೇಕು, ಅಪರೂಪದ ಜೋಡಿ ಅದು ಅನ್ನೋದು ಮುಂದಿನ ಪೀಳಿಗೆಗೆ ಜೋಡಿಗಳಿಗೆ ಮಾದರಿ ಅನ್ನೋದು, ಇದ್ರ ಬಗ್ಗೆ ಏನು ಹೇಳ್ತೀವಿ? ಹೌದು, ಅವರು ಮಾದರಿ ಜೋಡಿ ಅಂತಲೇ ಹೇಳ್ಬೋದು. ಅವ್ರನ್ನ ಭಾಳ ಅನ್ಯೋನ್ಯವಾಗಿ ಇಷ್ಟು ವರ್ಷ, ಸುಮಾರು 70 ವರ್ಷಕ್ಕಿಂತ ಹೆಚ್ಚಾಗಿ ಒಟ್ಟಿಗೆ ಜೀವನ ಮಾಡಿದ್ದಾರೆ. ನಾಳೆ ಈಗಿನ ಕಾಲದಲ್ಲಿ ಈ ರೀತಿಯ ಒಂದು ಅನುಬಂಧ ನೋಡೋದು ಕಷ್ಟನೇ ಅಂತೇಳಿ ಅನಿಸುತ್ತೆ. ಅವರ ಒಂದು ಲೈಫ್ ಸ್ಟೈಲ್ನ ಎಲ್ಲ ಜೋಡಿಗಳು, ದಂಪತಿಗಳು ಅನುಸರಿಸಬೇಕು ಅಂತ ಹೇಳ್ತೀರಾ ಹಾಗಾದರೆ? ಹೌದು, ಖಂಡಿತವಾಗ್ಲೂ. ಈಗಿನ ಕಾಲದಲ್ಲಿ ಸ್ವಲ್ಪ ಹೊಂದ್ಕೊಳ್ಳೋ ಸ್ವಭಾವಗಳು ಕಡಿಮೆ ಇರುತ್ತೆ, ಅರ್ಥ ಮಾಡ್ಕೊಳ್ಳೋ ಇದು ಇರುತ್ತೆ, ಸ್ವಭಾವನೂ ಕಡಿಮೆ ಇರುತ್ತೆ. ಜೊತೆಗೆ ಅತಿಯಾಗಿ ನಿರೀಕ್ಷೆಗಳು, ಎಕ್ಸ್ಪೆಕ್ಟೇಷನ್ಗಳು ಭಾಳ ಇರ್ತವೆ. ಬಟ್ ಆ ಥರ ನಿರೀಕ್ಷೆಗಳು ಚೆನ್ನಮ್ಮವ್ರಿಗೆ ನೀವು ಕಂಡಂಗೆ ಆ ಥರದ್ದು ಬೇಕು, ಈ ಥರದ್ದು ಬೇಕು ಅಂತ ನಿಮ್ಮ ಮಗನಿಗೆ ಹೇಳೋದಾಗಲಿಲ್ಲ, ಅವ್ರ ಮನೆಯವ್ರಿಗೆ ಹೇಳೋದಾಗಲಿ, ಆ ಥರ ಇರಲಿಲ್ವಾ? ಇಲ್ಲ, ಹೆಚ್ಚಿಗೆ ಅವರು ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರಲಿಲ್ಲ, ಯಾರಿಂದ ಜಾಸ್ತಿ ನಿರೀಕ್ಷೆ ಮಾಡ್ತಿರಲಿಲ್ಲ. ನೀವು ಚೆನ್ನಾಗಿದ್ರೆ ಸಾಕು ಅಂತೇಳಿ ಹೇಳೋರು. ನನಗೂ ಅದೇ ರೀತಿಯೇ, ಚೆನ್ನಾಗಿದ್ರೆ ಸಾಕು ಜೀವನದಲ್ಲಿ, ಬೇರೆ ಯಾರಿಂದ ಎಕ್ಸ್ಪೆಕ್ಟೇಷನ್ಗಳು ಕಡಿಮೆನೆ. ನನ್ನ ಮಗನಿಂದ ಇರ್ಬೋದು, ಯಜಮಾನರಿಂದ ಇರ್ಬೋದು, ಚೆನ್ನಾಗಿ ಒಳ್ಳೆಯದಾದರೆ ಸಾಕು ಫ್ಯಾಮ್ಲಿಗೆ, ಅಷ್ಟೇ. ಅದೆಲ್ಲ ನೀವು ಕೂಡ ನಡೀತಿದ್ದೀರಾ ಹಾಗೇನೆ? ಖಂಡಿತವಾಗ್ಲೂ. ಇಷ್ಟು ದೇವೇಗೌಡರು ಚೆನ್ನಮ್ಮವರ ಸೊಸೆ ಅಂತ ಅನಿತಾ ಕುಮಾರಸ್ವಾಮಿ ಅವರ ಮಾತು. ಕ್ಯಾಮರಾಮನ್ ಮಹೇಶ್ ಜೊತೆ ಸುನಿಲ್, TV9 ಹಾಸನ.